ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 3 ದಿನಗಳಿಂದ ಹೆಚ್ಚು ಕಡಿಮೆ ಬೆಂಗಳೂರಲ್ಲೇ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರಲಿಲ್ಲ ಅವರೊಟ್ಟಿಗೆ. ಆದರೆ ಈಗ ಖರ್ಗೆ ಅವರು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದಾಗ ಖುದ್ದು ಡಿ ಕೆ ಶಿವಕುಮಾರ್ ಅವರು ಅವರ ಕಾರಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಏರ್ಪೋರ್ಟ್ವರೆಗೂ ಡ್ರಾಪ್ ಮಾಡಿದ್ದಾರೆ. ಈ ರಾಜಕಾರಣಿಗಳಲ್ಲಿ ನಾವು ಸಂದರ್ಶನಕ್ಕೆ ಹೋದಾಗಲೂ ಹಾಗೇನೆ, ಕಾರ್ ಹತ್ತುಬಿಡಿ ಅಂತಾರೆ. ಕಾರ್ ಹತ್ತುಬಿಡಿ, ಯಾವುದೋ ಡಿಸ್ಟರ್ಬೆನ್ಸ್ ಇರೋಲ್ಲ, ನಮಗೆ ಆರಾಮಾಗಿ ಇಂಟರ್ವ್ಯೂ ಮಾಡ್ಕೊಂಡು ಬರಬಹುದು ನೀವು, ಇನ್ನು 1 ಅವರ್ ಜರ್ನಿ ಇದೆ, ನಮ್ಮದು 2 ಅವರ್ಸ್ ಆಗುತ್ತೆ, ಅಷ್ಟರೊಳಗಡೆ ಆರಾಮಾಗಿ ಯಾವುದೇ ಅಡೆತಡೆಗಳಿಲ್ಲದೆ ತೊಂದರೆ ಇಲ್ಲದೆ ನಾವು ಮಾತಾಡ್ಕೊಂಡು ಹೋಗಬಹುದು ಅಂತ ಹೇಳ್ತಾರೆ. ಬಹುಶಃ ಈ ಖರ್ಗೆ ಅವರು ಮತ್ತು ಈ ಡಿ ಕೆ ಶಿವಕುಮಾರ್ ಅವರು ಈಗ ಬೆಂಗಳೂರಿಂದ ಇವರು ದೇವನಹಳ್ಳಿ ಏರ್ಪೋರ್ಟ್ವರೆಗೂ ಹೋಗಬೇಕು ಅಂದರೆ ಒಂದು ಗಂಟೆ 1.5 ಗಂಟೆ ಬೇಕಾಗಬಹುದು. ಈ 1.5 ಗಂಟೆಗಳಲ್ಲಿ ಯಾರೋ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಬಂದರು, ಯಾರೋ ಬಾಗಿಲು ಬಡಿತಾ ಇದ್ದಾರೆ, ಯಾರೋ ಕಾಯ್ತಾ ಇದ್ದಾರೆ, ಯಾರೋ ಹಾಗಂದ್ರಂತೆ ಹೀಗಂದ್ರಂತೆ, ಇಂಥದ್ದೇನೂ ಬರಲ್ಲ. ಆವಾಗ ಖರ್ಗೆ ಅವ್ರಿಗೂ ಅಷ್ಟೇ, ಆ ಬೆಟಾಲಿಯನ್ ಬಂದಿದೆಯಂತೆ, ಸಿದ್ದರಾಮಯ್ಯನವ್ರ ಕಡೆಯವ್ರು 4 ಜನ ಕಾಯ್ತಾ ಇದ್ದಾರಂತೆ, ಇದ್ಯಾವುದೂ ಬರಲ್ಲ. ಹಾಗಂದ ಮಾತ್ರಕ್ಕೆ ಖರ್ಗೆ ಅವರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ ಮಾತ್ರಕ್ಕೇ ಎಲ್ಲ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ಸಿದ್ದರಾಮಯ್ಯ ಅವರ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿಬಿಡುತ್ತೆ ಅಂತೇಳಿ ಖರ್ಗೆ ಅವರು ಅಶ್ಯೂರೆನ್ಸ್ ಕೊಟ್ಬಿಟ್ಟು ಹೋಗಿದ್ದಾರಾ? ಇಲ್ಲ. ಇದಕ್ಕಿಂತ ಮುಂಚೆನೇ ಖರ್ಗೆ ಅವ್ರು ಹೇಳಿರೋದೇನು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿದ್ರೆ, ನಿನ್ನ ಬಳಿ ನಂಬರ್ ಇದೆಯೇನಪ್ಪ ಅಂತ, ನಂಬರ್ ಇಟ್ಕೊಂಡಿದ್ದೇನೇನು, ಮ್ಯಾಥಮೆಟಿಕ್ಸು ಸಂಖ್ಯಾಶಾಸ್ತ್ರ ಇದೆಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆ ನಂತರ ಬಂದು ಆ ಪ್ರಯತ್ನವನ್ನು ಅಟ್ಲೀಸ್ಟ್ ಅವರು ತೋರಿಸಿಕೊಳ್ತಾ ಇದ್ದಾರೆ. ನನ್ನ ಬಳಿನೂ ನಂಬರ್ ಇದೆ, 10-15 ಜನ ಇದ್ದಾರೆ, 20 ಜನ ಇದ್ದಾರೆ, ರಹಸ್ಯವಾಗಿ ಇನ್ನೊಂದು 30 ಜನ ಇರಬಹುದು ಅನ್ನೋ ಮೆಸೇಜನ್ನು ಇಂಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ. ಅಷ್ಟು ಸಾಕಾ? ಈ ಒಂದು ಮ್ಯಾಚ್ಗಿಂತ ಮುಂಚೆ ಸಿದ್ದರಾಮಯ್ಯನವರು ಇರತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೋಡಿಬಿಟ್ರೆ ಅದೇ ಬೇರೆ ಲೀಗಲ್ ಇದೆ. ರಾಹುಲ್ ಗಾಂಧಿ ಬಂದ ತಕ್ಷಣ ಹೋಗ್ಬಿಡ್ಬೇಕು ನಾನು ದೆಹಲಿಗೆ, ಖರ್ಗೆ ಕರೆದ ತಕ್ಷಣ ಹೋಗ್ಬಿಡ್ಬೇಕು, ಆ ಥರದ್ದೇನೂ ಇಲ್ಲ. ಕರೆದರೆ ಸಾಕು ಅನ್ನೋ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಇರಬಹುದು. ಹಾಗಾಗಿ ಈ ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರಕ್ಕೆ ನಾನು ಹುಕುಂ ಇದೆ ನನಗೂ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ವಿಚಾರದಲ್ಲಿ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಉತ್ಕರ್ಷ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಉತ್ಕರ್ಷ್ ನಿಮಗೆ ಈ ಒಂದು ಡಿಬೇಟ್ಗೆ. ಡಾಕ್ಟರ್ ದಿನೇಶ್ ಶೇರೋಹಳ್ಳಿ ಅವರಿದ್ದಾರೆ. ಸ್ವಾಗತ ದಿನೇಶ್ ಶೇರೋಹಳ್ಳಿ ಅವರೇ. ಕಾಂಗ್ರೆಸ್ ವಕ್ತಾರರನ್ನು ಕೂಡ ಪ್ರತಿದಿನ ಕರಿತಾ ಇದ್ದೀವಿ ನಾವು, ಪ್ರತಿದಿನ ಕರಿತಾ ಇದ್ದೀವಿ. ಅವರಿಗೆ ಡಿ ಕೆ ಶಿವಕುಮಾರ್ ಕಡೆ ಮಾತಾಡಿಬಿಟ್ರೆ ಸಿದ್ದರಾಮಯ್ಯನವ್ರ ಕಡೆ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೇನೋ, ಸಿದ್ದರಾಮಯ್ಯನವ್ರ ಕಡೆ ಮಾತಾಡಿಬಿಟ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಕಡೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೇನೋ ಅಂಥೇಳಿ KPCCಯಿಂದನೇ ಆರ್ಡರ್ ಆಗಿಬಿಟ್ಟಿದೆಯಂತೆ, ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಡಿಬೇಟ್ಗಳಿಗೆ ಹೋಗಬೇಡಿ ಅಂತ. ಅಂದರೆ ಎಲ್ಲ ಕಂಫರ್ಟ್ ಝೋನ್ ಇದ್ದಾಗೆ ಆಟ ಆಡೋದು ನಾವು ಅಂತ. ಸ್ವಲ್ಪ ಗ್ರೌಂಡ್ ಟಫ್ ಇದೆ ಅಂದರೆ ನಾನು ಬರಲ್ಲ, ಅಲ್ಲಿ ಮ್ಯಾಚ್ ಆಡೋಕ್ಕೆ ನಾನು ಬರಲ್ಲ ಅಂತ. ಅಂಥ ಟೈಮಲ್ಲೇ ಮಾತಾಡಬೇಕಲ್ವೇನ್ರಿ? ಏನಿದೆ ಅದು ಮಾತಾಡಬೇಕು. ಅದೇನಾಗುತ್ತೆ, ಜನಗಳ ಮುಂದೆ ರಿಜಿಸ್ಟರ್ ಆಗುತ್ತೆ. ಗೆದ್ದರೆ ಆಡಕ್ಕೆ ಬಂದಿದ್ದೆ, ಸೋತ್ರೆ ನೋಡೋಕ್ಕೆ ಬಂದಿದ್ದೆ, ಹಾಗಾಗಬಾರ್ದು. ಸೊ ಕಂಫರ್ಟ್ ಝೋನಲ್ಲಿ ಎಲ್ರಿಗೂ ಸಿಗುತ್ತದು. ಯಾರು ಬೇಕಾದರೂ ಬಾಳೆಹಣ್ಣು ಈಸಿಯಾಗಿ ತಿದ್ದು ಬಿಡ್ತಾನೆ ರೀ. ಕಷ್ಟ ಕಾಲದಲ್ಲಿ ಏನು ಮಾಡಿದೆ ಹೇಳಪ್ಪ ಅಂತ ಹೇಳೋದು ಅದು ಇಂಪಾರ್ಟೆಂಟ್ ವಿಚಾರ. ಇರಲಿ, CK ಮಹೇಂದ್ರ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ನಮ್ಮನ್ನು ಮೈಸೂರಿಂದ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ಮಹೇಂದ್ರ ಅವರೇ ಒಂದು ಡಿಬೇಟ್ಗೆ. ಫೈನ್. ನಾನು ಉತ್ಕರ್ಷ್ ಕೇಳಿಬಿಡ್ದು. ಉತ್ಕರ್ಷ್, ಈಗ ಈ ಅಧಿಕಾರ ಹಸ್ತಾಂತರ ಇನ್ನೊಂದು ಮತ್ತೊಂದು ಅಂತೆಲ್ಲ ಬಹಳ ದೂರದ ಚರ್ಚೆಗಳಾಗ್ತಾ ಇದೆಯಾ? ಇದು ಸ್ಟ್ಯಾಂಡ್ ಸ್ಟಿಲ್ ಆಗಿ ಸ್ಟೇಟಸ್ ಕೋ ಲೆವೆಲಲ್ಲೇ ಇದು ಇಲ್ಲಿಗೆ ಇದು ಹೀಗೆ ಇದ್ದುಬಿಡುತ್ತಾ, ಅಥವಾ ಏನೇನೂ ಮಾಡದೆ ನಾನು ಸುಮ್ಮನೆ ಒಪ್ಕೊಂಡ್ಬಿಟ್ರೆ DCM ಪೋಸ್ಟ್ಗೆ, ಬೆಂಗಳೂರು ಯಾವುದೋ ಇನ್ಚಾರ್ಜ್ಗೆ, ಇನ್ಯಾವುದೋ ಮಿನಿಸ್ಟ್ರಿಗೆ ಒಪ್ಕೊಂಡಿದ್ದುಬಿಟ್ರೆ ಮುಂದಿನ ದಿನಗಳಲ್ಲಿ, ಭವಿಷ್ಯದ ದಿನಗಳಲ್ಲಿ ನನಗೇನೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಇದಿಷ್ಟೆಲ್ಲ ನಡೀತಾ ಇದೆಯಾ ಇಲ್ಲಿ ಅಂತ? ಸರ್ ನೋಡಿ, ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿ ಆಗಿದೆ. ಒಟ್ನಲ್ಲಿ ಇವರಿಬ್ಬರು ಕುರ್ಚಿ ಕಾದಾಟದಲ್ಲಿ ಕರ್ನಾಟಕ ಬಡವಾಗ್ತಾ ಇದೆ. ಅಭಿವೃದ್ಧಿ ಶೂನ್ಯ, ಸರ್ಕಾರ ಅಂತೂ ಸತ್ತೋಗಿದೆ, ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರದ ಇಡೀ ವ್ಯವಸ್ಥೆ CM DCM ಚರ್ಚೆಯಲ್ಲಿ ಮುಳುಗೋಗಿದೆ. ಇವತ್ತು ಗೊಂದಲ ಸೃಷ್ಟಿ ಮಾಡ್ತಿರೋದು ಯಾರು? ಕಾಂಗ್ರೆಸ್ನವ್ರನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಬಂದ್ರೆ ಇನ್ನೊಂದು ಪ್ರಶ್ನೆ ಬರ್ತೇವೆ ಉತ್ಕರ್ಷ್. ಏನಾಗ್ಬಿಡುತ್ತೆ, ಯಾವ ಸ್ಕೂಲು ಈಗ ಬಾಗಿಲಾಕ್ಬಿಟ್ಟಿವೆ, ಯಾವುದು GB ಆಫೀಸ್ಗಳು ಬಾಗಿಲಾಕ್ಬಿಟ್ಟಿವೆ, ಪೊಲೀಸ್ ಠಾಣೆ ಎಲ್ಲಿ ಬಾಗಿಲಾಕ್ಬಿಟ್ಟಿವೆ, ಈ ರೋಡ್ ಕಾಮಗಾರಿ ನಡೀತಾ ಇರೋ ಕಡೆಗಳಲ್ಲಿ ಯಾರೀಗ ಜಲ್ಲಿ ಕಲಿಸ್ತಾ ಇಲ್ಲ, ಯಾವುದನ್ನ ಆಫೀಸ್ಗಳಿಗೆ ಬೆಸ್ಕಾಮಲ್ಲಿ ಯಾರು ಏನು ಬಿಲ್ ತಗೋತಾ ಇಲ್ವಾ, ಪವರ್ ಸಪ್ಲೈ ಆಗ್ತಾ ಇಲ್ವಾ, ಹಾಲು ಯಾರಿಗೂ ವಿತರಣೆನೇ ಆಗ್ತಿಲ್ವಾ, ಈ ಸ್ಟ್ಯಾಂಡ್ ಸ್ಟಿಲ್ಲು ಎಲ್ಲ ಏನು ದಿಕ್ಕೆಟ್ಬಿಟ್ಟಿದೆ ಅನ್ನೋ ಸ್ಥಿತಿ ಇದೆಯಲ್ಲ, ಅದು ಯಾವುದು ಬಿಜೆಪಿ ಆ ಸ್ಥಿತಿಗತಿ ಅಂದ್ರೆ ಅಲ್ಲಿಗೆ ಬರ್ತೀನಿ ಎಲ್ಲ ಏನು ನಡೀತಿಲ್ಲ ಅಂತ ಹೇಳಿದ್ರೆ ಇದು ಯಾವುದು ಕೆಲಸಗಳೇ ಆಗ್ತಿರೋ, ಬಸ್ಸಲ್ಲಿ ಟಿಕೆಟ್ ಹರಿತಾ ಇಲ್ಲ,
ಬಸ್ಗಳು ಓಡಾಡ್ತಾ ಇಲ್ಲ, ಅಭಿವೃದ್ಧಿ- ಸ್ಟೇಷನ್ ಇಲ್ಲ, ಪೋಸ್ಟ್ ಆಫೀಸ್ ಕೆಲಸ ಮಾಡ್ತಾ ಇಲ್ಲ, ಈ ಥರದ್ದೇನೋ ಇರ್ಬೇಕಲ್ಲ ಅಂತ. ಅಭಿವೃದ್ಧಿ ಶೂನ್ಯ ಸರ್ಕಾರ ಯಾಕೆ ಸತ್ತೋಗಿದೆ ಅಂತಂದ್ರೆ ಗೊಂದಲ ಈಗ ಬಿಜೆಪಿ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಗೊಂದಲ ನಾವು ಸೃಷ್ಟಿ ಮಾಡ್ತೀವಿ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, 2.5 ವರ್ಷ ನಾನೇ ಮುಂದುವರಿತೀನಿ, 17ನೇ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿದ್ರು. ಮೊನ್ನೆ ಕೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ ಅಂತ ಹೇಳ್ತಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಶ್ರಮಕ್ಕೆ ಫಲ ಇದೆ ಅಂತ ಹೇಳ್ತಾರೆ. ಅವ್ರ ತಮ್ಮ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಯಾವತ್ತು ತಪ್ಪಲ್ಲ ಅಂತ ಹೇಳ್ತಾರೆ. ಈಗ ಗೊಂದಲ ಸೃಷ್ಟಿ ಮಾಡಿ, ಜನರಲ್ಲೂ ಒಂದು ಗೊಂದಲ ಸೃಷ್ಟಿ ಮಾಡಿ ಇಡೀ ವ್ಯವಸ್ಥೆಯನ್ನು ಹದಗೆಡುವಂತ ಕೆಲಸ ಮಾಡ್ತಾರೆ. ಈಗ ನಾವು ವಿರೋಧ ಪಕ್ಷದವರಾಗಿ ಒಂದು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಇದ್ಕೊಂಡು ನಾವು ಕೇಳ್ತಿರೋದೇನಪ್ಪಾ, ಮೆಕ್ಕೆಜೋಳದ ಸಮಸ್ಯೆ ಆಗಿದೆ, ಅಲ್ಲಿ ಒಂದು ಖರೀದಿ ಕೇಂದ್ರ ನೀವು ತೆಗಿರಿ, ಅಲ್ಲಿ ಅನೇಕ ಸಮಸ್ಯೆಗಳಾಗ್ತಾ ಇದೆ, ದರೋಡೆ ಆಯ್ತು, 7 ಕೋಟಿ ಅಂತ ದರೋಡೆ ಮಾಡಿದ್ರು, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಈಗ ನಾವಿದನ್ನ ಪ್ರಶ್ನೆ ಮಾಡಕ್ ಬಂದ್ರೆ ಇವತ್ತು ನೀವೇ ನೋಡಿ, ಸರ್ಕಾರದ ಯಾವೊಬ್ಬ ಮಂತ್ರಿ ತನ್ನ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಇಟ್ ಮೇ ಬಿ ಎನಿ ಡಿಪಾರ್ಟ್ಮೆಂಟ್, ಇಟ್ ಮೇ ಬಿ ಫಾರೆಸ್ಟ್ ಇರ್ಬೋದು, ಕೃಷಿ ಇರ್ಬೋದು, ಫಿನಾನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಚಿವರು ಮಾತಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಅದೇ ದಿಲ್ಲಿ ಪರೇಡ್ ಮಾಡಿ ಅಂತಂದ್ರೆ ಎಲ್ಲರೂ ಆಸಕ್ತಿಯಿಂದ ಬಹಳ ದಿಲ್ಲಿಗೆ ಹೋಗಿ ಲಾಬಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟನ್ನ ನಾವು ಕೇಳ್ತಿರೋಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳು, ಮೆಕ್ಕೆಜೋಳ ಇವತ್ತಿಗೂ ಸಾಯ್ತಾ ಇದಾರೆ ಸರ್, ಪಾಪ ರೈತರು ಇವತ್ತಿಗೂ ಕೇಳ್ತಾ ಇದ್ದಾರೆ, ಖರೀದಿ ಕೇಂದ್ರ ಮಾಡ್ರಿ, ನಮಗೊಂದು ಬೆಂಬಲ ಬೆಲೆ ಕೊಡಿ ಅಂತ. ಅದೆಲ್ಲವನ್ನ ಬಿಟ್ಟು ಇವತ್ತು ಕುರ್ಚಿ ಕಿತ್ತಾಟದಲ್ಲಿ ಚಿರನಿದ್ರೆಗೆ ಜಾರಿದೆ ಸರ್ಕಾರ. ಇವ್ರು ಜಾರದಿರ್ಲಿ, ಇಡೀ ವ್ಯವಸ್ಥೆಯನ್ನ ಸಾಯಿಸಿ ಸಂಪೂರ್ಣವಾಗಿ ಹದಗೆಡಿಸಿ ಹೋಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಇಡೀ ವ್ಯವಸ್ಥೆ ಹದಗೆಟ್ಟಿದೆ. ಕುರ್ಚಿ ಕಾಳಗದಲ್ಲಿ ಕರ್ನಾಟಕದ ಜನ ಬಡವಾಗ್ತಾ ಇದ್ದಾರೆ ಪಾಪ.